ಚಿಕ್ಕಬಳ್ಳಾಪುರ ನಗರಸಭೆಯ 2025-26ನೇ ಸಾಲಿನ ಆಯವ್ಯಯ ಇಂದು ಮಂಡಿಸಲಾಯಿತು. ನಿರೀಕ್ಷಿತ ಆದಾಯ ತೋರಿಸದಿದ್ದರೂ ರಾಜಸ್ವ ಸ್ವೀಕೃತಿಗಳು 31.22 ಕೋಟಿ, ಬಂಡವಾಳ ಸ್ವೀಕೃತಿಗಳು 41.17 ಕೋಟಿ, ಅಸಾಧಾರಣ ಸ್ವೀಕೃತಿಗಳು 44.73 ಕೋಟಿ ಸೇರಿ ಒಟ್ಟು ಆದಾಯ 117.13 ಕೋಟಿ ಆಗಲಿದ್ದು, ಇದರಲ್ಲಿ ರಾಜಸ್ವ ಪಾವತಿಗಳು 29.32 ಕೋಟಿ, ಬಂಡವಾಳ ಪಾವತಿಗಳು 40.91 ಕೋಟಿ, ಅಸಾಧಾರಣ ಪಾವತಿಗಳು 44.12 ಕೋಟಿ ಸೇರಿ ಒಟ್ಟು 114.36 ಕೋಟಿ ವ್ಯಯದ ಅಂದಾಜು ಮಾಡಲಾಗಿದೆ. ಆದಾಯದಲ್ಲಿ ವ್ಯಯ ಕಳೆದರೆ ನಗರಸಭೆಗೆ 2.77 ಕೋಟಿ ಉಳಿತಾಯವಾಗಲಿದೆ ಎಂದು ಅಧ್ಯಕ್ಷ ಗಜೇಂದ್ರ ಹೇಳಿದ್ದಾರೆ. ನಗರಸಭೆಯಲ್ಲಿ ಆಯವ್ಯಯ 2025-26ನೇ ಸಾಲಿನ ಬಜೆಟ್ ಸಭೆಯನ್ನು ಯಶಸ್ವಿಯಾಗಿ ನಡೆದಿದೆ. ಸುಮಾರು 117 ಕೋಟಿಗೂ ಹೆಚ್ಚು ಬಜೆಟನ್ನು ನಾವು ಇವತ್ತು ಮಂಡಿಸಿದ್ದೇವೆ. ಇವತ್ತು ಏನು ವರ್ಷವಿಡೀ ನಾವು ಏನೇನು ಕಾರ್ಯಕ್ರಮಗಳು ಹಾಕ್ಕೊಂಡಿದ್ದೇವೆ ಅದನ್ನೆಲ್ಲ ಅಳವಡಿಸಿಕೊಂಡು ಇವತ್ತೆಲ್ಲ ನಗರಸಭಾ ಸದಸ್ಯರು ಮತ್ತು ನಮ್ಮ ನಾಯಕರಾದಂಥ ಡಾಕ್ಟರ್ ಕೆ ಸುಧಾಕರ್ ಸಂಸದರು ಅವರು ಕೂಡ ಆಗಮಿಸಿದ್ದರು. ಇವತ್ತು ಎಲ್ಲ ಚರ್ಚೆಗಳಾಗಿ ಇವತ್ತು ಒಂದು ಬಜೆಟನ್ನು ನಾವು ಮಂಡಿಸಿದ್ದೇವೆ. ಇವತ್ತು ಏನು ಆಯವ್ಯಯದಲ್ಲಿ ನಾವೇನೇನು ಎಲ್ಲ ವಿಚಾರಗಳನ್ನು ಸೇರಿಸ್ಕೊಂಡಿದ್ದು ಅಲ್ಲಿ ಕೂಲಂಕುಷವಾಗಿ ಎಲ್ಲ ಸದಸ್ಯರುಗಳು, ಹಿರಿಯ ಸದಸ್ಯರು, ಮಾಜಿ ಅಧ್ಯಕ್ಷರುಗಳು ಎಲ್ಲ ಚರ್ಚೆ ಮಾಡಿ ಆಡಳಿತ ಒಂದು ಅನುಮೋದನೆಯನ್ನು ತೆಗೆದುಕೊಂಡಿದ್ದೀವಿ. 17 ಕೋಟಿ ನಾವು ಅಂದಾಜು ನಿರೀಕ್ಷೆಯನ್ನು ಬಜೆಟನ್ನು ಮಂಡನೆಯನ್ನು ಮಾಡಿಕೊಂಡಿದ್ದೀವಿ. ಪ್ರತಿಯೊಂದು ನಗರ ಅಭಿವೃದ್ಧಿಗಾಗಿ, ನೀರಿಗಾಗಿ, ಕಾಮಗಾರಿಗಳಿಗೆ ಪ್ರತಿಯೊಂದು ವಿಚಾರಕ್ಕೂ ನಾವು ಇವತ್ತು ಒಂದು ಬಜೆಟನ್ನು ನಾವು ಮಾಡ್ಕೊಂಡಿದ್ದೀವಿ. ಅಲ್ಲ, ಇದು ವರ್ಷವಿಡೀ ನಾವು ಏನೇನು ಇನ್ಕಮಿಂಗ್ ಔಟ್ಗೋಯಿಂಗ್ ಇದೆ ಅದನ್ನೆಲ್ಲ ನಾವು ಒಟ್ಟಾರೆ ಸೇರಿಸ್ಕೊಂಡು ಇದು ಬಜೆಟನ್ನು ಮಾಡ್ಕೊಂಡಿರೋದು. ಪ್ರತಿನಿತ್ಯ ಏನೇನು ನಗರದ ವ್ಯಾಪ್ತಿಯಲ್ಲಿ ಅಭಿವೃದ್ಧಿಗಾಗಿ ಏನೇನು ಖರ್ಚುಗಳಿರ್ತಾಯಿತೋ ಅದನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ನಗರಸಭೆಯ ಆದಾಯದ ಮೂಲಗಳನ್ನು ನೋಡೋದಾದರೆ ಆಡಳಿತ ಶಾಖೆಯಿಂದ 1 ಕೋಟಿ, ಲೋಕೋಪಯೋಗಿ ಕಾಮಗಾರಿ ಶಾಖೆಯಿಂದ 35.84 ಲಕ್ಷ, ಆರೋಗ್ಯ ಶಾಖೆಯಿಂದ 30.72 ಲಕ್ಷ, ಘನತ್ಯಾಜ್ಯ ನಿರ್ವಹಣೆಯಿಂದ 2.56 ಕೋಟಿ, ನೀರು ಸರಬರಾಜಿನಿಂದ 56.32 ಲಕ್ಷ, ಆಸ್ತಿ ತೆರಿಗೆಯಿಂದ 30.72 ಲಕ್ಷ ಸೇರಿ ಒಟ್ಟು 4.6 ಕೋಟಿ ಆದಾಯ ನಿರೀಕ್ಷಿಸಲಾಗಿದೆ. ಇನ್ನು ಪ್ರಸ್ತುತ ವಿವಾದಕ್ಕೆ ಗುರಿಯಾಗಿರುವ ಅಂಗಡಿ ಮಳಿಗೆಗಳು ಸೇರಿ ನಗರಸಭೆಯ ಒಟ್ಟು 300 ಅಂಗಡಿ ಮಳಿಗೆಗಳಿಂದ 1.5 ಕೋಟಿ ಆದಾಯ ನಿರೀಕ್ಷಿಸಲಾಗಿದೆ. ಅಂಗಡಿ ನೆಲಬಾಡಿಗೆ 10 ಲಕ್ಷ, ವಾಣಿಜ್ಯ ಮಳಿಗೆಗಳ ತೆರಿಗೆಯಾಗಿ 40 ಲಕ್ಷ, ಘನತ್ಯಾಜ್ಯದಿಂದ ತಯಾರಾಗುವ ಗೊಬ್ಬರದಿಂದ 2 ಲಕ್ಷ, ನಿರುಪಯುಕ್ತ ಸಾಮಗ್ರಿಗಳ ಹರಾಜಿನಿಂದ 2 ಲಕ್ಷ, ಪಾರ್ಕಿಂಗ್ ಶುಲ್ಕದಿಂದ 5 ಲಕ್ಷ, ಆಸ್ತಿ ತೆರಿಗೆ ರೂಪದಲ್ಲಿ 60 ಲಕ್ಷ, ವಾಹನಗಳ ಪ್ರವೇಶ ಶುಲ್ಕ ಮತ್ತು ಸಾರ್ವಜನಿಕ ಶೌಚಾಲಯಗಳಿಂದ 8 ಲಕ್ಷ, ನೀರಿನ ಸಂಪರ್ಕದಿಂದ 1.83 ಲಕ್ಷ, 8.5 ಕೋಟಿ ಆಸ್ತಿ ತೆರಿಗೆ, ತೆರಿಗೆಗಳ ದಂಡದಿಂದ 1 ಕೋಟಿ, ಜಾಹೀರಾತು ಫಲಕಗಳಿಂದ 10 ಲಕ್ಷ, ಕಟ್ಟಡ ಪರವಾನಗಿಗಳಿಂದ 30 ಲಕ್ಷ ಆದಾಯ ನಿರೀಕ್ಷೆ ಮಾಡಲಾಗಿದೆ. ಇನ್ನು ಈ ಬಾರಿ ನೂತನವಾಗಿ ಕಾರ್ಯಕ್ರಮವೊಂದನ್ನು ನಗರಸಭೆ ಜಾರಿಗೆ ತರಲು ಮುಂದಾಗಿದ್ದು, ನಗರಸಭೆಯ 31 ವಾರ್ಡ್ಗಳಲ್ಲಿ ಅತ್ಯುತ್ತಮವಾಗಿ ಸ್ವಚ್ಛತೆ ಕಾಪಾಡಿದ 3 ವಾರ್ಡ್ಗಳ 3 ಪೌರ ಕಾರ್ಮಿಕರನ್ನ ಗುರುತಿಸಿ ಬಹುಮಾನ ನೀಡಲು ನಿರ್ಧರಿಸಿದೆ. ಇನ್ನು ನಗರಸಭೆ ಆಸ್ತಿಗಳು ಮತ್ತು ಸ್ಮಶಾನಗಳ ರಕ್ಷಣೆಗೂ ಈ ಬಾರಿಯ ಬಜೆಟ್ನಲ್ಲಿ ಸ್ಥಾನ ಕಲ್ಪಿಸಲಾಗಿದೆ. ರಸ್ತೆ ಪಕ್ಕದ ಚರಂಡಿಗಳ ನಿರ್ಮಾಣ ಮತ್ತು ಕಲ್ಲು ಹಾಸುಗಳ ಅಭಿವೃದ್ಧಿಗಾಗಿ ಈ ಸಾಲಿನಲ್ಲಿ 9.68 ಕೋಟಿ ನಿಗದಿಪಡಿಸಲಾಗಿದೆ. ಒತ್ತುವರಿಯಾಗಿರುವ ರಾಜಕಾಲುವೆಗಳ ತೆರವಿನ ಬಗ್ಗೆ ಪ್ರಸ್ತಾಪ ಮಾಡಿದ ನಗರಸಭೆ ಅಧ್ಯಕ್ಷರು, ರಾಜಕಾಲುವೆಗಳ ಅಭಿವೃದ್ಧಿ, ನಿರ್ವಹಣೆ ಮಾಡಿದ ಉದ್ಯಾನಗಳ ಅಭಿವೃದ್ಧಿ ಮತ್ತು ನಗರದಲ್ಲಿ ಕಾಣದ ತೋಟಗಳ ಅಭಿವೃದ್ಧಿಗಾಗಿ 13 ಕೋಟಿ ರೂಪಾಯಿಗಳನ್ನು ಅಮೃತ್ 2.0 ಯೋಜನೆಯಡಿ ನಿರೀಕ್ಷೆ ಮಾಡಿದ್ದಾರೆ. ಇನ್ನು ನಗರ ಹಸಿರೀಕರಣದ ಹೆಸರಿನಲ್ಲಿ 5,000 ಗಿಡ ಬೆಳೆಸುವ ಕಾರ್ಯಕ್ರಮ ರೂಪಿಸಿದ್ದು ಅದನ್ನು ಯಶಸ್ವಿಯಾಗಿ ಪೂರೈಸುವರೇ ಎಂಬ ಪ್ರಶ್ನೆ ಎದುರಾಗಿದೆ.
ಮುಖ್ಯವಾಗಿ ಸ್ಲಂ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಣೆಗಾಗಿ 10 ಲಕ್ಷ ಅವಕಾಶ ಕಲ್ಪಿಸಿದ್ದು, ಶವ ಸಂಸ್ಕಾರ ಸ್ಥಳ ಅಭಿವೃದ್ಧಿಗಾಗಿ ಆದ್ಯತೆ ನೀಡುವ ಜೊತೆಗೆ ಶ್ರದ್ಧಾಂಜಲಿ ವಾಹನ ಖರೀದಿಗೂ ಬಜೆಟ್ನಲ್ಲಿ ಅವಕಾಶ ನೀಡಿದ್ದಾರೆ. ಇನ್ನು ಹೆಚ್ಚು ಸಮಸ್ಯೆಯಾಗಿ ಕಾಡುತ್ತಿರುವ ಯುಜಿಡಿ ನಿರ್ವಹಣೆಗಾಗಿ ಪ್ರಸ್ತುತ ಸಾಲಿನಲ್ಲಿ 50 ಲಕ್ಷ ನಿಗದಿಪಡಿಸಿದ್ದಾರೆ. ಎಸ್ಟಿಪಿ ಮೇಲ್ದರ್ಜೆಗೇರಿಸಲು 8.48 ಕೋಟಿ, ನಗರದ ಮೂಲಕ ಹಾದು ಹೋಗುವ ಮುಖ್ಯ ರಸ್ತೆಗಳಲ್ಲಿ ಸ್ವಾಗತ ಕಮಾನು ಅಳವಡಿಸಲು 30 ಲಕ್ಷ ಅನುದಾನ ನೀಡಿದ್ದಾರೆ. ಒಟ್ಟಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಬಜೆಟ್ ಮಂಡನೆಯಾಗಿದ್ದು, ಈ ಬಾರಿಯ ಬಜೆಟ್ನಲ್ಲಿ ನಗರಸಭೆ ಅಂಗಡಿ ಮಳಿಗೆಗಳ ಹರಾಜು ಕುರಿತು ಗೊಂದಲ ಮೂಡಿದ್ದು ವಿಶೇಷವಾಗಿದೆ. ಬಜೆಟ್ ಮೇಲಿನ ಚರ್ಚೆ ನಡೆಯುವ ವೇಳೆ ಮಧ್ಯಪ್ರವೇಶ ಮಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ನಾಗರಿಕರು ಪಾವತಿಸುವ ತೆರಿಗೆ ಹಣ ವೆಚ್ಚ ಮಾಡುವ ಕುರಿತು ಬಜೆಟ್ ಮಂಡಿಸುತ್ತಿದ್ದು, ಪ್ರತಿ ರೂಪಾಯಿಗೂ ಲೆಕ್ಕ ನೀಡಬೇಕಾದ ಜವಾಬ್ದಾರಿ ನಗರಸಭೆ ಆಡಳಿತ ಮಂಡಳಿ ಮೇಲಿರುವ ಕಾರಣ ಎಚ್ಚರಿಕೆಯಿಂದ ನೀಡಬೇಕು ಎಂದು ಸಲಹೆ ನೀಡಿದ್ರು. ರಾಜ್ಯ ಸರ್ಕಾರದಿಂದ ಬರಬೇಕಾದ ಅನುದಾನದಲ್ಲಿ ಕಳೆದ 2 ವರ್ಷಗಳಿಂದ ಯಾವುದೇ ಅನುದಾನ ಬಂದಿಲ್ಲ. ಬರುತ್ತಿರುವ ಅನುದಾನಗಳು ಚಿಂತಾಮಣಿಗೆ ಹೆಚ್ಚಿಗೆ ಹೋದರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರಕ್ಕೆ ಅತಿ ಕಡಿಮೆ ಅನುದಾನ ಬರುತ್ತಿರುವುದು ನೋವು ತಂದಿದೆ ಎಂದು ಸಂಸದರು ಹೇಳಿದ್ರು. ನಗರಸಭೆಯಲ್ಲಿ ಮಾನ್ಯ ಅಧ್ಯಕ್ಷರು ಗಜೇಂದ್ರ ಅವರು, ಉಪಾಧ್ಯಕ್ಷರು ನಾಗರಾಜ್ರವರ ನೇತೃತ್ವದಲ್ಲಿ ಈಗ ಈ ವರ್ಷದ ಆಯವ್ಯಯನ ಮಂಡನೆ ಮಾಡಿದ್ದಾರೆ. ಮಂಡನೆ ಮಾಡುವಂಥ ಸಭೆಯಲ್ಲಿ ನನಗೂ ಕೂಡ ಆಹ್ವಾನ ಇತ್ತು. ನಾನು ಕೂಡ ನಗರಸಭೆಯಲ್ಲಿ ಒಬ್ಬ ಸದಸ್ಯನಾಗಿರೋದ್ರಿಂದ ಒಬ್ಬ ಸಂಸದರು ಕೂಡ ಸದಸ್ಯರಾಗಿರ್ತಾರೆ ಈ ನಗರಸಭೆಗೂ ಕೂಡ. ಹಾಗಾಗಿ ಬಂದು ಇದರಲ್ಲಿ ಪಾಲ್ಗೊಂಡಿದ್ದೇನೆ. ಒಂದು ಒಳ್ಳೆಯ ಆಯವ್ಯಯವನ್ನು ಮಂಡಿಸಿದ್ದಾರೆ. ಅದರಲ್ಲಿ ಕೂಡ ಇವತ್ತು ರೆವಿನ್ಯೂ ಸರ್ಪ್ಲಸ್ ಬಡ್ಜೆಟ್, ಉಳಿತಾಯ ಬಡ್ಜೆಟ್, ಆಯವ್ಯಯದಲ್ಲಿ ಆದಾಯ ಉಳಿತಾಯ ಆಗುವಂತಹ ಬಡ್ಜೆಟನ್ನು ಮಂಡಿಸಿದ್ದಾರೆ. ಸುಮಾರು 2.5 ಕೋಟಿಯಷ್ಟು ಎಲ್ಲ ಖರ್ಚುಗಳು ಹೋಗಿ ನಮಗಿಷ್ಟು ನಗರಸಭೆಗೆ ಆದಾಯ ಬರುತ್ತೆ ಅನ್ನುವಂಥ ಅಂದಾಜನ್ನು ಇವತ್ತು ಅವರು ಮಂಡಿಸಿದ್ದಾರೆ. ಅದನ್ನು ನಾನು ಮೊದಲನೇದಾಗಿ ಅವ್ರಿಗೆ ಅಭಿನಂದಿಸ್ತೇನೆ, ಸ್ವಾಗತ ಮಾಡ್ತೇನೆ. ಅನೇಕ ಸದಸ್ಯರುಗಳು, ಹಿರಿಯ ಸದಸ್ಯರುಗಳು, ಮಾಜಿ ಅಧ್ಯಕ್ಷರು ಆನಂದ್ ರೆಡ್ಡಿಯವರು, ಹಿರಿಯರು ರಫೀಕ್ರವರು, ಇನ್ನೂ ಅನೇಕ ಸದಸ್ಯರುಗಳು ಕೂಡ ಚರ್ಚೆಯಲ್ಲಿ ಭಾಗಿಯಾಗಿ ಅವರವರು ಸಲಹೆಗಳನ್ನು ಕೊಟ್ಟಿದ್ದಾರೆ. ಆ ಸಲಹೆಗಳನ್ನು ತೆಗೆದುಕೊಂಡು ನನ್ನ ಕನಸು ಮೊದಲಿಂದ ಹೇಳ್ತಾ ಇದ್ದೀನಿ, ಚಿಕ್ಕಬಳ್ಳಾಪುರ ನಗರ ಒಂದು ಸುಸಜ್ಜಿತ ನಗರ ಮಾಡಿ ಸುಂದರವಾಗಿರುವಂಥ ನಗರ ಆಗಬೇಕು, ಸುರಕ್ಷಿತವಾಗಿರ್ತಕ್ಕಂಥ ನಗರ ಆಗಬೇಕು. ಈ ನಿಟ್ಟಿನಲ್ಲಿ ನಿಮ್ಮ ಒಂದು ಆಡಳಿತ ಮುಂದುವರಿಲಿ ಮತ್ತು ಜನಸಾಮಾನ್ಯರಿಗೆ ಯಾವುದೇ ರೀತಿಯಲ್ಲಿ ಅಲದಾಡಿಸ್ದಿರ ಸುಗಮವಾಗಿ ಅವ್ರ ಕೆಲಸಗಳಾಗಬೇಕು, ಸುಲಭವಾಗಿ ಕೆಲಸ ಆಗಬೇಕು, ಪಾರದರ್ಶಕತೆಯನ್ನು ಮೆರಿಬೇಕು, ಯಾವುದೇ ರೀತಿ ಭ್ರಷ್ಟಾಚಾರಕ್ಕೆ ಅವಕಾಶ ಕೊಡದೆ ತಾವು ಆಡಳಿತವನ್ನು ಮಾಡಬೇಕು ಅಂತೇಳಿ ನಾನು ಅಪೇಕ್ಷೆ ಮಾಡ್ತೇನೆ. ನಗರಸಭೆಯಲ್ಲಿ ನಮ್ಮ BJP ಸರ್ಕಾರದಲ್ಲಿ ನಾನು ಸಚಿವನಾಗಿದ್ದಾಗ ನಗರೋತ್ಥಾನದ ಅನುದಾನವನ್ನು ಕೊಟ್ಟಿದ್ದೇವೆ. ಅದರದ್ದು ಇನ್ನೂ ಕೂಡ 2 ವರ್ಷಗಳಾಗ್ತಾ ಬಂತು. ನಮ್ಮ ಕಾಲದಲ್ಲೇ ಟೆಂಡರ್ ಕೂಡ ಆಗೋಗಿತ್ತು. ಅದನ್ನು ಮತ್ತೆ ಕ್ಯಾನ್ಸಲ್ ಮಾಡಿ ಮತ್ತೆ ಹೊಸ ಗುತ್ತಿಗೆದಾರರು ಕೊಡಲಿಕ್ಕೋಸ್ಕರ ಒಂದೇ ಒಂದು ಕಾರಣ, ಇನ್ನೇನೂ ಇಲ್ಲ, ಬೇರೆ ಕಾರಣ. ಅವ್ರಿಗೆ ಬೇಕಾದಂಥ ಗುತ್ತಿಗೆದಾರರು ಕೊಡಬೇಕು, ಅದರಲ್ಲಿ ಲಾಭ ಮಾಡ್ಕೋಬೇಕು ಅನ್ನೋ ಒಂದೇ ಒಂದು ಕಾರಣ ಬಿಟ್ಟರೆ ಇನ್ನೇನೂ ಇಲ್ಲ ಇದರಲ್ಲಿ. ಇನ್ನು ಬಜೆಟ್ ವಿಚಾರವಾಗಿ ಮಾತನಾಡಿದ ಮಾಜಿ ಅಧ್ಯಕ್ಷ ಆನಂದ್ ರೆಡ್ಡಿ, ಅನುದಾನಗಳ ನಿಗದಿ ಮತ್ತು ಆದಾಯದ ಬಗ್ಗೆ ಇರುವ ಲೋಪಗಳನ್ನು ಸರಿಪಡಿಸಲು ಪೌರಾಯುಕ್ತರಿಗೆ ಸೂಚನೆ ನೀಡಿದ್ರು. ಬಜೆಟ್ ಆರಂಭಕ್ಕೂ ಮುನ್ನ ನಗರಸಭೆ ಅಂಗಡಿ ಮಳಿಗೆಗಳ ಹರಾಜು ವಿಚಾರ ಪ್ರಸ್ತಾಪಿಸಿದ ಉಪಾಧ್ಯಕ್ಷ ನಾಗರಾಜ್ ಅವರು ನಂತರ ಸಭೆಗೆ ಕೇವಲ ಪ್ರೇಕ್ಷಕರಾಗಿದ್ರು. ಅಂಬರೀಷನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.